హాయ్ గైస్ ನಿಮಗೆಲ್ಲರಿಗೂ ನಲ್ಲಮೆ ಬೈಂದವಿ ಅನ್ನನೇ ನನ್ನ ಚಾನಲ್ಗೆ ಸ್ವಾಗತ ಮಾಡಿಯಂడి ನಾನಿಂದು ಕೊಡಗರ ಫೇಮಸ್ ಅನ್ನ ಆಗಿದೆ. ಇವಾಗ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ. ನಾವಿದನ್ನು ಮಶ್ರೂಮ್ ಶುಡ್ಡಾಗಿ ಚಿಕನ್ ಸಾಂಬಾರ್ ಇಲ್ಲ ಎಗ್ ಕರಿ ಜೊತೆ ಟೇಸ್ಟ್ ಮಾಡ್ತೀವಿ. ನೀವು ಇದನ್ನು ಸ್ವೀಟ್ ಕೂಡ ಮಾಡ್ಕೋಬೋದು ಇದೇ ಥರನ. ನೋಡಿ, ಕೇಕ್ ಥರ ರೆಡಿಯಾಗಿದೆ. ಎಲ್ಲವನ್ನು ಇದೇ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಅದ್ಭುತವಾದ ನಮ್ಮ ಕೊಡವ ಶೈಲಿಯ ಪಾಪುಟ್ ರೆಡಿಯಾಗಿದೆ. ಇದನ್ನು ಬೆಳಿಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು
ಈವ್ನಿಂಗ್ ಆದರೂ ಮಾಡ್ಕೋಬೋದು. ನೆಂಟರು ಬಂದ್ರೆಲ್ಲ ಇದು 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಅಕ್ಕಿ ತರಿ ಇದ್ರೆ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೀವು. ಅದ್ಭುತವಾಗಿ ರೆಡಿಯಾಗಿದೆ. ನೀವು ನಾನ್ ವೆಜ್ ತಿನ್ನೋದವರು ಕಾಯಿ ಹಾಲು ಜೊತೆ ಕೂಡ ಟೇಸ್ಟ್ ಮಾಡ್ಬೋದು, ಅಥವಾ ಯಾವುದೇ ನಿಮ್ಮ ಫೇವರೇಟ್ ಸಾಂಬಾರ್ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು, ಇಲ್ಲ ಚಟ್ನಿ ಜೊತೆ ಕೂಡ ಸೂಪರ್ ಆದ ಕಾಂಬಿನೇಷನ್ ಕಾಯಿ ಚಟ್ನಿ ಜೊತೆ. ಇದನ್ನು ಸ್ವೀಟ್ ಕೂಡ ಬೆಲ್ಲ ಹಾಕಿ ಇದೇ ಥರ ಮಾಡ್ಕೋಬೋದು. ನಾವು ನೀರು ಹಾಕೋ ಬದಲು ಬೆಲ್ಲದ ನೀರು ಹಾಕಿ ಇದನ್ನು ಮಾಡ್ಕೋಬೋದು. ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ. ಈ ಪಾಪುಟ್ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಇರಲಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಈ ರೆಸಿಪಿ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ ನನಗೆ. ಹಾಗೆಯೇ ಇನ್ನು ಯಾವುದಾದ್ರೂ ರೆಸಿಪಿ ಬೇಕು ಅಂದರೂ ಕೂಡ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಮುಂಬರೋ ವೀಡಿಯೋದಲ್ಲಿ ಮಾಡಿ ತಿಳಿಸಿಕೊಡುತ್ತೇನೆ. ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.